ಈ ಮನ್ಸಾರೆ ಇಷ್ಟಪಡ್ತಿರೋ ಜೀವಗಳಿಗೆ ಯಾವಾಗ ಹೋಗುತ್ತಾ ಮನ್ಸಿಗೆ ತುಂಬಾ ನೋವಾಗೋದು. ನಾವ್ ಇಷ್ಟಪಡೋ ಜೀವಕ್ಕೆ ನಾವು ಮೆಸೇಜ್ ಮಾಡಿರ್ತೀವಿ, ಅವ್ರ ಆನ್ಲೈನ್ ಅಲ್ಲಿ ಇರಲ್ಲ, ಆದ್ರೂ ನಾವು ಮೆಸೇಜ್ ಮಾಡಿರ್ತೀವಿ. ಅವ್ರ ಆನ್ಲೈನ್ ಬಂದ್ ಕೂಡ್ಲೆ ನಮ್ ಮೆಸೇಜ್ ನೋಡಲ್ಲ, ಅವರು ನಮ್ ಮೆಸೇಜ್ ನೋಡಲ್ಲ. ಫಸ್ಟ್ ಅವ್ರಿಗೆ ಯಾರು ಇಂಪಾರ್ಟೆಂಟ್ ಆಗಿರ್ತಾರೋ ಅವ್ರವೆಲ್ಲ ಮೆಸೇಜ್ ನೋಡಿ ಕೊನೆ ಮೂಮೆಂಟ್ ಅಲ್ಲಿ ನಮ್ ಮೆಸೇಜಿಗೆ ರಿಪ್ಲೈ ಕೊಡ್ತಾರ ನೋಡು, ಅವಾಗ ಸಿಕ್ಕಾಪಟ್ಟೆ ಬೇಜಾರಾಕತೆ. ಅವಾಗ ನಮಗ್ ಅನ್ಸೋದೇನು ಗೊತ್ತಾ, ಅವ್ರ ಲೈಫಲ್ಲಿ ಬೇರೆ ಯಾರೋ ಬಂದಿದ್ದಾರೆ ಅಂತ ಅನ್ಸುತ್ತೆ, ಇಲ್ಲ ಅಂದ್ರೆ ಅವರು ನಮ್ಮನ್ನ ಅವಾಯ್ಡ್ ಮಾಡ್ತವ್ರೆ ಅಂತ ಅನ್ಸುತ್ತೆ. ಸೊ ಅದಕ್ಕೆ ಅವೆರಡರಲ್ಲಿ ಯಾವ್ದಾರ ಒಂದು ನಾವು ಪಕ್ಕಾ ಮಾಡ್ಕೊಂಡು ನಾವೇ ಅವರಿಂದ ದೂರ ಆಗ್ಬಿಟ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಸಿಕ್ಕಾಪಟ್ಟೆ ನೋವಾಕತೆ. ಅವ್ರ ಆನ್ಲೈನಿಗೆ ಬಂದಾಗ ನಮ್ ಮೆಸೇಜ್ ನೋಡಿ ರಿಪ್ಲೈ ಕೊಡದೆ ಹೋದ್ರೆ ಸಿಕ್ಕಾಪಟ್ಟೆ ನೋವಾಗೋದು ನಮಗೆ. ಸೊ ಆ ನೋವನ್ನ ನಾವ್ಯಾಕೆ ಅನ್ಭವಿಸೋಣ? ಅವರು ನಿಜವಾಗ್ಲೂ ನಮ್ಮನ್ನ ಇಷ್ಟಪಟ್ಟಿದ್ರೆ ನಾವು ಮಾಡೋ ಮೆಸೇಜಿಗೆ ಆನ್ಲೈನಿಗೆ ಬಂದ್ ಕೂಡಲೇ ಪಟ್ಟನಂಗ್ ರಿಪ್ಲೈ ಕೊಡ್ತಾರೆ. ಅವ್ರಿಗೆ ಮನ್ಸಿಗೆ ಬಂದಾಗ, ಅವ್ರಿಗೆ ಇಷ್ಟ ಬಂದಾಗ ಆ ಮೆಸೇಜಿಗೆ ರಿಪ್ಲೈ ಕೊಡಲ್ಲ. ಸೊ ಅರ್ಥ ಮಾಡ್ಕೊ, ನಿನ್ನ ಪ್ರೀತಿಸೋ ಜೀವ ನೀನ್ ಹೆಂಗಿರ್ತೀಯೋ ಅವರು ಹಂಗೆ ಇರ್ತಾರೆ. ನೀನ್ ಮಾಡೋ ಮೆಸೇಜಿಗೆ ಅವರು ಕಾಯ್ತಿರ್ತಾರೆ, ಅವ್ರು ಮಾಡೋ ಮೆಸೇಜಿಗೆ ನೀನು ಕಾಯ್ತಿರ್ತೀಯ. ಅದು ನಿಜವಾದ ಪ್ರೀತಿ ಅಂದ್ರೆ. ನೀನ್ ಮಾಡೋ ಮೆಸೇಜಿಗೆ ಅಷ್ಟೇ ರೆಸ್ಪಾನ್ಸ್ ಕೊಡ್ತಾರೆ, ಅವರಿಂದ ಒಂದೂ ಮೆಸೇಜ್ ಬರಲ್ಲ ಅಂದ್ರೆ ಅರ್ಥ ಮಾಡ್ಕೊಂಡು ಆದಷ್ಟು ಅವರಿಂದ ದೂರ ಆಗು. ಯಾಕೆಂದ್ರೆ ನಿನ್ ಲೈಫ್ನ ನೀನ್ ಹಾಳು ಮಾಡ್ಕೊಂಬೇಡ. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಹಂಗೆ ಲೈಕ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ.